ನಮ್ಮ ಜೀವವು ನಮ್ಮ ಸರ್ವಸ್ವವೂ ಆಗಿರುವಂಥ ಜೀವವುಳ್ಳ ಕರ್ತನೆ, ಪರಲೋಕದಿಂದ ಈಗಲೂ ನಮ್ಮನ್ನು ನೋಡುತ್ತಿರುವ ಆತನೇ, ನಮ್ಮೊಳಗೆ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ಗಮನಿಸುತ್ತಿರುವ ಆತನೇ, ಹೆದರಬೇಡ್ರಿ, ದಿಗ್ಭ್ರಮೆಗೊಳ್ಳದಿರಿ, ನಿಮ್ಮನ್ನು ಸಂತೈಸುವುದಕ್ಕಾಗಿ ನಾನಿದ್ದೇನೆಂಬುದಾಗಿ ಹೇಳುವವನೇ. ಉದಯದಾರದನಿಲ್ಲಿ ಸ್ವಾಮಿ ಇನ್ನೊಂದಾವರ್ತಿ ನಿನ್ನ ಮುಖ ದರ್ಶನವನ್ನು ನೋಡುತ್ತಾ ನಿನ್ನ ವಾಕ್ಯಗಳನ್ನು ಕೇಳುವಂಥ ಸಮಯ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ವಾಕ್ಯಗಳು ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಇಂದು ಅನ್ವಯವಾಗುತ್ತದೋ ನಮಗೆ ಗೊತ್ತಿಲ್ಲ, ಆದರೆ ನೀನು ವಾಕ್ಯದಿಂದ ಪ್ರತಿಯೊಬ್ಬರ ಸಂಗಡ ಮಾತಾಡುತ್ತೀಯ ಎನ್ನುವಂಥ ನಂಬಿಕೆಯಲ್ಲಿ ಪ್ರಾರಂಭಿಸ್ತೇವೆ. ನಮ್ಮನ್ನು ತಿದ್ದಿಕೊಳ್ಳಲು, ನಮಗೆ ಎಚ್ಚರಿಕೆ ಕೊಡಲು, ನಮ್ಮನ್ನು ಆಶೀರ್ವದಿಸಲು, ಸಮಾಧಾನಪಡಿಸಲು, ಅಂತೂ ನಾವು ಏನನ್ನು ನಿರೀಕ್ಷೆ ಮಾಡಿಕೊಂಡು ಬಂದಿದ್ದೇವೆ ಅದೆಲ್ಲವನ್ನು ನಮಗೆ ಹೊಂದಿಕೊಳ್ಳಲು ಈ ಹೊತ್ತಿನ ವೇಳೆ ಈ ಧ್ಯಾನ ನಿನ್ನ ಕೃಪೆಯಿಂದ ತುಂಬಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೆಹೋವನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಬಾಯ ಮಾತುಗಳು ಕೇಳುವವರೆಲ್ಲರ ಹೃದಯದ ಧ್ಯಾನ ನನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕುಳಿತುಕೊಳ್ರಿ. ಕರ್ತನ ಪರಿಶುದ್ಧವಾದಂಥ ಹೆಸರಲ್ಲಿ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಮೊದಲ ತಿಂಗಳ 2ನೆಯ ವಾರದ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುವಂತೆ, ದೇವರಲ್ಲಿ ಕೇಳಿಕೊಂಡು ಹೊಂದಿಕೊಳ್ಳುವಂತೆ ಕರ್ತನು ನಮ್ಮನ್ನು ತನ್ನ ಆತ್ಮನ ಸುಪ್ರೇರಣೆಗಳಿಂದ ಈ ಆಲಯಕ್ಕೆ ಕರೆಕೊಂಡು ಬಂದಿದ್ದಾನೆ. ಈ ಆಲಯದಲ್ಲಿ ಕುಳಿತಿರುವಂಥ ನಮ್ಮಲ್ಲಿ ನಮ್ಮದೇ ಆದಂಥ ಪ್ರಾರ್ಥನೆಗಳಿದೆ, ನಮ್ಮದೇ ಆದಂಥ ಮನವಿಗಳಿದೆ, ನಮ್ಮದೇ ಆದಂಥ ನಿರಾಶೆಗಳು ಕೂಡ ಇದೆ. ಹೇಗೂ ಕರ್ತನ ಮುಂದೆ ಬಂದಿರುವಾಗ ಸಂತೋಷದಿಂದ ಸ್ವಾಮಿ ನನ್ನನ್ನು, ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ, ಕರ್ತನ ಆಲಯದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ಕರ್ತನು ನನ್ನನ್ನು ನೋಡುತ್ತಾನೆ, ಕೇಳುತ್ತಾನೆ ಎನ್ನುವಂಥ ವಿಶ್ವಾಸಗಳಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಯೆರೆಮೀಯನ ಗ್ರಂಥ ಹೇಳ್ತದೆ, ಪ್ರಿಯರೇ, ಸ್ವಾಮಿ ನಿನ್ನ ವಾಕ್ಯ ಬಂಡೆಯನ್ನು ಸೀಳಿ ಬಿಡುವಂಥ ಚಮಟಿಗೆ, ಬೆಂಕಿಗೆ ಸಮಾನವಾಗಿದೆ ಎಂಬುದಾಗಿ. ಬಂಡೆಯನ್ನು ಒಡೆಯುವಂಥ ಚಮಟಿ ಅಥವಾ ಸುತ್ತಿಗೆಗೆ ಅದು ಸಮಾನವಾಗಿದೆ, ಅಷ್ಟು ಶಕ್ತಿಯುಳ್ಳದ್ದು ನಿನ್ನ ವಾಕ್ಯ ಎಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿ ನಾವು ಓದುತ್ತೇವೆ. ರೈಟ್. ನಾವು ಕಳೆದ ವಾರ ಒಂದು ಸುಂದರವಾದಂಥ ಪ್ರಸ್ತಾಪದ ಬಗ್ಗೆ ಧ್ಯಾನ ಮಾಡಿದ್ದೆವು. ಯಾವ ವಿಷಯ? ಕಳೆದ ವಾರದ ಪ್ರಸಂಗದ ವಿಷಯ ಯಾವುದು? ಬಿಡುಗಡೆಗಾಗಿ, ರೆವಲೇಷನ್ ಫಾರ್ ಲಿಬರೇಷನ್, ಬಿಡುಗಡೆಗಾಗಿ ಪ್ರಕಟಣೆ. ಹೊಸ ವರ್ಷದಲ್ಲಿ ಒಡಂಬಡಿಕೆ ಆರಾಧನೆಯ ಪ್ರಸ್ತಾಪ ಏನು? ಒಡಂಬಡಿಕೆ ಆರಾಧನೆಯ ಪ್ರಸ್ತಾಪ? ದೇವರ ಪ್ರಸನ್ನತೆ ಅರ್ಧ ಆಯಿತು. ಇನ್ನರ್ಧ ದೇವರ ಪ್ರಸನ್ನತೆ, ದೇವರದು ಪಾರ್ಟ್ ಆಯಿತು. ನಮ್ಮ ಪಾರ್ಟ್ ಏನು? ನಮ್ಮ ಪಾರ್ಟ್ ಏನು? ನಮ್ಮ ಪಾರ್ಟ್ ಏನು? ದೇವರ ಪ್ರಸನ್ನತೆ, ದೇವರ ಪಾರ್ಟ್ ಆಯಿತು. ನಮ್ಮ ಪಾರ್ಟ್ ಏನು? ದೇವರ ಪ್ರಸನ್ನತೆಯಲ್ಲಿ ಬರುವಂಥದ್ದು ಪ್ರಿಯರೇ, ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ ನಿಲ್ಲುವಂಥದ್ದು. ಹೊಸ ವರ್ಷದ ಪ್ರಸಂಗದ ಪ್ರಸ್ತಾಪಕ್ಕೂ ಇಂದಿನ ಪ್ರಸಂಗದ ಪ್ರಸ್ತಾಪಕ್ಕೂ ದರ್ ಇಸ್ ಅ ಕನೆಕ್ಷನ್. ಏನಂತಂದರೆ, ದೇವರ ಪ್ರಸನ್ನತೆಯಲ್ಲಿ ನೀನು ಬಂದಾಗ ದೇವರ ಕಾರ್ಯಗಳಾಗ್ತದೆ, ದೇವರ ಪ್ರಸನ್ನತೆಯಲ್ಲಿ ನಾವುಗಳು ಬಂದಾಗ ಬಿಡುಗಡೆಯಾಗ್ತದೆ. ಇಂದಿನ ವಾಕ್ಯ ಹೇಳ್ತಾ ಇದೆ, ದೇವರ ಪ್ರಸನ್ನತೆಯಲ್ಲಿ, ಬಿಡುಗಡೆಯಲ್ಲಿ ನಾವು ಸೇರಬೇಕಾದ್ರೆ ಮೊದಲು ನಮ್ಮ ಗುಣಗಳನ್ನು, ನಮ್ಮ ಜೀವನದ ದಾರಿಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ. CSI ಆಲ್ಮನಕ್ನ ಪ್ರಕಾರವಾಗಿ ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ ಇಂದಿನ ವಾಕ್ಯದ ಪ್ರಸ್ತಾಪ, ಲೀವ್ ವರ್ದಿ ಆಫ್ ಯುವರ್ ಕಾಲಿಂಗ್ ಎಂಬುದಾಗಿ.
ನಿನ್ನ ಕರೆಗೆ ಯೋಗ್ಯನಾಗಿ ಯೋಗ್ಯಳಾಗಿ ಜೀವಿಸು. ಪ್ರಿಯ, ದೇವರು ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಕರೆಯನ್ನು ಕೊಟ್ಟಿದ್ದಾನೆ. ನಾವು ಇಲ್ಲ ಎಂಬುದಕ್ಕೆ ಹೇಳಲು ಸಾಧ್ಯ ಇಲ್ಲ. ಆ ಕರೆ ವಿಭಿನ್ನತೆಯಿಂದ ಕೂಡಿದೆ, ಹೌದು. ಆ ಕರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಕೊಡಲ್ಪಟ್ಟಿದೆ. ಪೌಲ ಹೇಳ್ತಾನೆ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವರಗಳನ್ನು ಕೊಟ್ಟಿದ್ದಾನೆ ಅಲ್ವಾ. ಕೊರಿಂಥದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಒಬ್ಬೊಬ್ಬರಿಗೆ ಒಂದು ವರ ಇದೆ. ಕೆಲವರಿಗೆ ಹಾಡುವಂಥ ವರ, ಕೆಲವರಿಗೆ ನುಡಿಸುವಂಥವರ, ಪ್ರವಾದಿಸುವಂಥವರ, ವಾಣಿಗಳ ಅರ್ಥವನ್ನು ಹೇಳುವಂಥವರ, ನಾಯಕತ್ವದವರ, ಅಥವಾ ವಿವಿಧ ತಲಾಂತುಗಳನ್ನು ಹೊಂದಿರುವಂಥವರ. ಹೀಗೆ ದೇವರು ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ವರಗಳನ್ನು ಕೊಟ್ಟಿದ್ದಾನೆ. ಆ ವರಗಳನ್ನು ಕೊಟ್ಟಿರುವಂಥ ದೇವರು ಅದಕ್ಕೆ ಯೋಗ್ಯರಾಗಿ ಜೀವಿಸುವುದಕ್ಕೆ ಕಂಡೀಷನ್ನ ಹಾಕಿದ್ದಾನೆ. ದೇವರು ನಮಗೆ ದಯಪಾಲಿಸಿರುವಂಥ ಗುಣಗಳನ್ನು ನಾವು ಕರ್ತನ ಮಹಿಮೆಗಾಗಿ ಜೀವಿಸುವಂತೆ ದೇವರು ಒಂದು ನಿಯಮಗಳನ್ನು ಕೊಟ್ಟಿದ್ದಾನೆ. ಆ ಕರೆಯನ್ನು ಹೊಂದಿಕೊಂಡು ಜೀವಿಸುವಂತೆ ಇಂದಿನ ವಾಕ್ಯ ಭಾಗ ನಮಗೆ ಮಾತನಾಡ್ತಾ ಇದೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾರೆ, ಮನುಷ್ಯ ತನ್ನ ಮೊದಲ ಮುಖವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತಾನಂತೆ, ಎರಡನೇ ಮುಖವನ್ನು ತನ್ನ ಕುಟುಂಬ ಸ್ನೇಹಿತರಿಗೆ ತೋರಿಸ್ತಾರಂತೆ, ಮೂರನೇ ಮುಖವನ್ನು ಯಾರಿಗೂ ತೋರಿಸೋದಿಲ್ಲಂತೆ. ಪ್ರತಿಯೊಬ್ಬೊಬ್ಬ ಮನುಷ್ಯನ ಜೀವನದಲ್ಲಿ ಈ ಮೂರು ವ್ಯಕ್ತಿತ್ವಗಳು ಬರ್ತದೆ. ಮೊದಲನೆಯ ವ್ಯಕ್ತಿತ್ವ ಇಡೀ ಪ್ರಪಂಚಕ್ಕೆ ಕಾಣುವಂಥದ್ದು, ಎರಡನೆಯ ವ್ಯಕ್ತಿತ್ವ ತನ್ನ ಕುಟುಂಬ, ತನ್ನ ಮಕ್ಕಳು ಅಥವಾ ಮನೆಯೊಳಗೆ ಮಾತ್ರ ಕಾಣುವಂಥದ್ದು, ಮೂರನೆಯ ವ್ಯಕ್ತಿತ್ವವನ್ನು ಅಥವಾ ಮುಖವನ್ನು ಯಾರಿಗೂ ಕೂಡ ತೋರಿಸೋದಿಲ್ಲ, ಅದನ್ನು ರಹಸ್ಯವಾಗಿಟ್ಟುಕೊಂಡಿರ್ತಾನೆಂಬುದಾಗಿ ಒಬ್ಬ ಮನೋಶಾಸ್ತ್ರಜ್ಞರು ಹೇಳ್ತಾರೆ. ಈ ಮೂರನೇ ಮುಖವನ್ನು ಯಾರಿಗೂ ಗೊತ್ತಾಗೋದಿಲ್ಲ ಎನ್ನುವಂಥ ಆಲೋಚನೆಯಲ್ಲಿರುವಾಗ ಅದೇ ಮನೋಶಾಸ್ತ್ರಜ್ಞರು ಮುಂದುವರೆದು ಹೇಳ್ತಾರೆ, ದೇವರು ಗಮನಿಸ್ತಾನೆ. ನಿನಗೆ ಗೊತ್ತಿಲ್ಲದಂಥ ಅಥವಾ ನಾನು ಮುಚ್ಚಿಟ್ಟಿದ್ದೇನೆ ಎಂಬುದಾಗಿ ಅಂದುಕೊಳ್ಳುವಂಥ ಮುಖವನ್ನು ದೇವರು ಗಮನಿಸ್ತಾನೆ ಎಂಬುದನ್ನು ಅವರು ಹೇಳ್ತಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೊತ್ತಾರಿಯ ವೇಳೆಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕುಳಿತಿರುವಾಗ ನಾನು ಆಗಲೇ ಹೇಳಿದೆ, ಕರ್ತನು ನಿಮ್ಮೊಳಗೆ ನಡೆಯುತ್ತಿರುವುದನ್ನು ನೋಡುತ್ತಿದ್ದಾನೆ. ಅದು ಯಾವುದೇ ವಿಷಯ ಆಗಿರಲಿ, ಕರ್ತನು ನಿಮ್ಮೊಳಗೆ ನಡೆಯುತ್ತಿರುವಂಥ ಸಂಗತಿಗಳ ಬಗ್ಗೆ ತಿಳುಕೊಂಡಿದ್ದಾನೆ. ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಒಳ್ಳೆಯ ಕಾರ್ಯ ಆಗಿರಲಿ, ಕೆಟ್ಟ ಕಾರ್ಯ ಆಗಿರಲಿ, ದೇವರು ನೋಡ್ತಾ ಇದ್ದಾನೆ. ನಿಮ್ಮ ಮುಖಗಳನ್ನು, ನಿಮ್ಮ ವ್ಯಕ್ತಿತ್ವಗಳನ್ನು, ನಿಮ್ಮ ಮಾತುಗಳನ್ನು, ನಿಮ್ಮ ಕಾರ್ಯಗಳನ್ನು ಕರ್ತನು ನೋಡುತ್ತಿದ್ದಾನೆ. ಯಾಕಂದರೆ ನೋಡುವಂಥ, ಜೀವಿಸುವಂಥ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಜೀವಿಸುವಂಥ ದೇವರಿಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, ಕರ್ತನು ನಿನ್ನನ್ನು ನೋಡುತ್ತಿರುವುದರಿಂದ ನಿನ್ನ ಕರೆಗೆ ಯೋಗ್ಯನಾಗಿ ಜೀವಿಸು, ನಿನ್ನ ಕರೆಗೆ ಯೋಗ್ಯಳಾಗಿ ಜೀವಿಸು. ದೇವರ ಕರೆಯನ್ನು ಹಾಳು ಮಾಡಬೇಡ. ದೇವರು ಕೊಟ್ಟಿರುವಂಥ ಕರೆಯಲ್ಲಿ ನೀನು ನಿತ್ಯವಾಗಿ ಜೀವಿಸುವುದರ ಮೂಲಕ ಕರ್ತನನ್ನು ಸಂತೋಷಪಡಿಸು. ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 27-28ನೇ ವಚನ ಹೇಳ್ತದೆ, ಹೀಗಿರಲಾಗಿ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ತಕ್ಕಂತೆ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ ಹೇಳಿದನು. ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದ 2, 3, 4ನೇ ವಚನಗಳಲ್ಲಿ ನೋಡ್ತೇವೆ, ಹೀಗಿರಲು ಮನುಷ್ಯನಿಗೆ ದೇವರು ನೆಲದ ಮಣ್ಣಿನಿಂದ ಉಂಟು ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ದೇವರ ಮೂಲಕವಾಗಿ ಕಂಡುಕೊಂಡಿದ್ದೇವೆ. ನಾವು ಈ ದಿನ ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಅದು ಅಂದ ಚಂದಗಳ ವಿಷಯದಲ್ಲಿರಲಿ, ಅಥವಾ ಅಭಿವೃದ್ಧಿಯ ವಿಷಯದಲ್ಲಿರಲಿ, ಅಥವಾ ಅನುಕೂಲತೆಯ ವಿಷಯದಲ್ಲಿರಲಿ, ಅಥವಾ ಯಾವುದೇ ಕೆಲಸ ಕಾರ್ಯಗಳ ವಿಷಯದಲ್ಲಿರಲಿ, ಎಲ್ಲವೂ ಕೂಡ ದೇವರಿಂದ ಬಂದದ್ದು. ಪ್ರಿಯರೇ, ದೇವರಿಲ್ಲದೆ ಯಾವುದು ಕೂಡ ಇಲ್ಲ. ದೇವರ ಮೂಲಕವಾಗಿ ಬಂದಿರುವಂಥವುಗಳಿಗೆ ನಾವು ಯೋಗ್ಯರಾಗಿ ಜೀವಿಸಬೇಕಾಗಿದೆ. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನಂದರೆ ಎಲ್ಲವನ್ನ ರೆಡಿಮೇಡ್ ಆಗಿ ಕೊಟ್ಟಿದ್ದಾನೆ. ಪ್ರಿಯರೇ, ನಾವೇನು ಕಷ್ಟಪಡುವ ಹಾಗಿಲ್ಲ. ನಮ್ಮ ದೇಶದ ಸಂವಿಧಾನವನ್ನು ರಚಿಸುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಕಷ್ಟದಿಂದ ಅದನ್ನು ರಚಿಸಿದ್ರಂತೆ. ಆದರೆ ದೇವರ ವಾಕ್ಯದಲ್ಲಿ ಕ್ರೈಸ್ತರಾಗಿರುವಂಥ ನಮಗೆ ದೇವರು ಎಲ್ಲ ನಿಯಮಗಳನ್ನು ರೆಡಿಮೇಡ್ ಆಗಿ ಕೊಟ್ಟಿದ್ದಾನೆ. ನಾವೇನು ಕಷ್ಟಪಡುವ ಹಾಗಿಲ್ಲ. ಹುಟ್ಟಿದ ತಕ್ಷಣ ನಮಗೆ ಈ ಸತ್ಯವೇದ ಸಿಗ್ತದೆ. ಶಾಲೆಗಳಿಗೆ ಹೋದ ತಕ್ಷಣ ನಾವು ಓದುವುದನ್ನು ಕಲಿತೇವೆ. ಮನೆಗಳಲ್ಲಿ ದೇವರ ವಾಕ್ಯಗಳ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ, ಕುಟುಂಬದ ಹಿನ್ನೆಲೆಯಲ್ಲಿ ನೋಡ್ತೇವೆ. ಪ್ರಾರ್ಥನೆ ಮಾಡುವುದನ್ನು ಕಲಿತೇವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಎಲ್ಲ ತಿಳುವಳಿಕೆಗಳು ದೇವರ ಮೂಲಕವಾಗಿ ಸಿದ್ಧತೆಯಾಗಿ ಬಂದಿದೆ, ರೆಡಿಮೇಡ್ ಆಗಿ ಸಿಕ್ಕಿದೆ. ನಾವೇನು ಕಷ್ಟಪಡುವ ಹಾಗಿಲ್ಲ. ನಮ್ಮ ಜವಾಬ್ದಾರಿ ಏನಂದರೆ ಇವೆಲ್ಲವುಗಳನ್ನು ಪಾಲಿಸಬೇಕಷ್ಟೇ. ಇವೆಲ್ಲವುಗಳನ್ನು ನಾವು ಜೀವಿಸಬೇಕು ಎಂಬುದನ್ನು ಕಂಡುಕೊಳ್ತೇವೆ. ಗಮನಿಸಿರಿ, ಯಾರು ಈ ಗುಣಗಳಲ್ಲಿ ಜೀವಿಸ್ತಾರೆ,
ಯಾರು ದೇವರ ಕರೆಗೆ ಯೋಗ್ಯರಾಗಿ ಜೀವಿಸ್ತಾರೆ ಅವರ ಮನೆಯಲ್ಲಿ ಹಣ ಇಲ್ಲದಿರಬಹುದು, ಸಮಾಧಾನ ಇರ್ತದೆ. ಯಾರು ಕರ್ತನ ಆಜ್ಞೆಗಳಲ್ಲಿ ನಿಯಮಗಳಲ್ಲಿ ಜೀವಿಸ್ತಾರೆ ಬಹುಶಃ ಅನುಕೂಲತೆಗಳಿಗೆ ತೊಂದರೆ ಇರಬಹುದು, ಆದರೆ ಮನೆಯಲ್ಲಿ ಪ್ರೀತಿ ಬಾಂಧವ್ಯಗಳಿಗೇನೂ ತೊಂದರೆ ಇರುವುದಿಲ್ಲ. ಕರ್ತನು ತಾನೇ ಆ ಮನೆಗೆ ಬೆಳಕಾಗಿ ಆಶೀರ್ವಾದವಾಗಿ ನಡೆಸುವಂಥವನಾಗಿದ್ದಾನೆ. ಪ್ರಿಯರೇ, ನಾನು ಹೇಳಿದೆ ರೆಡಿಮೇಡ್ ಆಗಿ ಎಲ್ಲ ಕೊಟ್ಟಿದ್ದಾರೆ, ಆದರೆ ನಾವೇನು ಮಾಡ್ತಾ ಇದ್ದೇವೆ? ಈ ರೆಡಿಮೇಡ್ ಆಗಿ ಕೊಟ್ಟಿರುವಂಥ ದೇವರ ಆಶೀರ್ವಾದದ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ನಮ್ಮ ಅನುಕೂಲತೆಗಳಿಗೋಸ್ಕರ, ನಮ್ಮ ಮೋಜು ಮಸ್ತಿಗಳಿಗೋಸ್ಕರ, ನಮ್ಮ ಸ್ವಾರ್ಥಗಳಿಗೋಸ್ಕರ, ನಮ್ಮದೇ ಆದಂಥ ಹಿತ ಚಿಂತನೆಗಳಲ್ಲಿ ನಮ್ಮದೇ ಆಜ್ಞಾವಿಧಿಗಳನ್ನು ಮಾಡಿಸಿಕೊಂಡಿದ್ದೇವೆ. ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ನಮ್ಮದೇ ಭೂಲೋಕದ ವಿಷಯಗಳಲ್ಲಿ ತಲ್ಲೀನರಾಗಿ ನಮ್ಮ ಒಳಿತಿಗಾಗಿ ಅನೇಕ ದಾರಿಗಳನ್ನು ಕಂಡುಕೊಂಡಿದ್ದೇವೆ. ಈ ದಾರಿಗಳಲ್ಲಿ ಜೀವಿಸುವಾಗ ಅದಕ್ಕೆ ದಾಸರಾಗ್ತಾ ಇದ್ದೇವೆ, ದಾಸಿಯರಾಗ್ತಾ ಇದ್ದೇವೆ. ನಾವು ಅಂದುಕೊಳ್ತೇವೆ ಈ ದಾರಿಯಲ್ಲಿ ಹೋಗುವಂಥದ್ದು ನನಗೆ ಒಳಿತಾಗ್ತದೆ, ಈ ಮಾರ್ಗದಿಂದ ನನಗೆ ಅನುಕೂಲತೆಗಳು ಬರ್ತದೆ. ಆದರೆ ಅಂತಿಮವಾಗಿ ಆ ದಾರಿ ನಮ್ಮನ್ನ ಸೈತಾನನ ಮಾರ್ಗದಲ್ಲಿ ನಡೆಸ್ತದೆ. ಪ್ರಿಯರೇ, ದೇವರು ಕೊಟ್ಟಿರುವಂಥ ಉದ್ದೇಶಗಳನ್ನು ಹಾಳು ಮಾಡುವಂಥ ರೀತಿಯಲ್ಲಿ ನಮ್ಮನ್ನ ಅದು ಹಾಳು ಮಾಡ್ತದೆ. ನಮ್ಮ ಎಲ್ಲ ಪ್ರಾಧಾನ್ಯತೆಯಿಂದ ಯಾವುದಕ್ಕಾಗಿ ಅಂದರೆ ಪ್ರಪಂಚದಲ್ಲಿರುವಂಥ ನಿಯಮಗಳಿಗಾಗಿ. ಪ್ರಪಂಚದಲ್ಲಿರುವಂಥ ನಿಯಮಗಳ ಮೂಲಕವಾಗಿಯೇ ನಾವು ಹೋಗ್ತಾ ಇದ್ದೇವೆ. ದೇವರು ಕೊಟ್ಟಿರುವಂಥ ನಿಯಮಗಳನ್ನು ಇಂದು ಮರೆಯುತ್ತಾ ಇದ್ದೇವೆ ಎಂಬುದನ್ನು ಕಂಡುಕೊಳ್ತೇವೆ. ಈ ದೇಹ ಮಣ್ಣಿಗೆ ಹೋಗುತ್ತದೆ ಎನ್ನುವಂಥ ಆ ಸರ್ವಕಾಲಿಕ ಸತ್ಯವನ್ನು ತಿಳಿದಿದ್ರು 70, 80, 60 ವರ್ಷಗಳ ಜೀವನದಲ್ಲಿ ಎಲ್ಲವನ್ನ ನಾನು ಪಡ್ಕೊಳ್ತೇನೆ ಎನ್ನುವಂಥ ಏನು ಹೇಳ್ತಾರೆ ಮೂರ್ಖತನದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಈ ದೇಹ ಅದು ಮಣ್ಣಿಗೆ ಹೋಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ನಾವು ಜೀವನ ಮಾಡದೆ ನಾವು ಯಾವಾಗಲೂ ಕೂಡ ಇಲ್ಲೇ ಇರ್ತೇವೆ ಎನ್ನುವಂಥ ಮೂರ್ಖತನದಲ್ಲಿ, ಭ್ರಮೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ. ಎರಡನೆಯ ಕ್ಯಾಟಗರಿ, ಒಂದು ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಜೀವಿಸ್ತಿದ್ದೇವೆ. ಎರಡನೆಯ ಕ್ಯಾಟಗರಿಯಲ್ಲಿ ಏನಾಗ್ತಾ ಇದೆ? ಈ ದೇವರ ಕರೆಗಳನ್ನು, ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಜೀವಿಸುತ್ತಿರುವುದರ ಪರಿಣಾಮ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಬಾಂಧವ್ಯಗಳು ಇಲ್ಲ, ಒಟ್ಟಾಗಿ ಸೇರಿಸಿಕೊಳ್ಳುವಂಥದ್ದಿಲ್ಲ, ದೇವರ ವಾಕ್ಯಗಳಲ್ಲಿ ಬರೆದಿರುವಂಥ ವಚನಗಳು ಇಲ್ಲ. ಇದರ ನಿಮಿತ್ತವಾಗಿ ನಮಗೆ ಬರುತ್ತಿರುವುದು ಯಾವುದಂದ್ರೆ ಹೊಟ್ಟೆ ಕಿಚ್ಚುಗಳು, ಮತ್ಸರಗಳು, ಹಗೆತನಗಳು, ಪ್ರೀತಿ ಇಲ್ಲದಿರುವುದು, ಗರ್ವ, ಅಹಂಕಾರ, ದುರಾಸೆ, ಈ ರೀತಿಯ ಗುಣಗಳಲ್ಲಿ ನಾವು ಜೀವಿಸುವಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಇದು ವಾಸ್ತವ. ಇದನ್ನು ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಸಭೆಗಳಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಕುಟುಂಬಗಳಲ್ಲಿ ನೋಡ್ತಾ ಇದ್ದೇವೆ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದಂಥ ಪರಿಸ್ಥಿತಿಗಳು ಬಂದಿರುವಂಥ ರೀತಿಗಳಲ್ಲಿ ಇಂದು ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕವನ್ನು ತೆಗಿರಿ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದ 12ನೇ ವಚನ ಯಾರಾದರೂ ಓದ್ರಿ. 14, 12. ದೇವರ ವಾಕ್ಯ ಭಕ್ತನಾದಂಥ ಸೊಲೊಮೋನ ತನ್ನ ಅನುಭವದ ಮೂಲಕವಾಗಿ ಹೇಳ್ತಾ ಇದ್ದಾನೆ, ಇಂದು ನಮಗೆ ಕಾಣುವಂಥ ಒಂದು ದಾರಿ ಇದೆ, ಅದು ಅನುಕೂಲತೆಯ ದಾರಿ ಎಂಬುದಾಗಿ ಕಾಣಿಸ್ತದೆ, ಅದು ಸರಳವಾದಂಥ ಮಾರ್ಗ ಎಂಬುದಾಗಿ ಅನ್ನಿಸ್ತದೆ. ಈ ಮಾರ್ಗದಿಂದ ನನಗೆ ಗೌರವ ಸಿಗ್ತದೆ, ಅಧಿಕಾರ ಸಿಗ್ತದೆ, ಸ್ಥಾನಮಾನಗಳು ಸಿಗ್ತದೆ, ಅಥವಾ ಹಣಬಲ, ಜನಬಲವನ್ನು ನಾನು ಸಂಪಾದಿಸಬಹುದು ಎಂಬುದಾಗಿ ಅಂದುಕೊಂಡು ಆ ದಾರಿಯಲ್ಲಿ ಹೋಗ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾರ್ಗವನ್ನು ಬಿಟ್ಟು ಮನುಷ್ಯನಿಗೆ ಕಾಣುವಂಥ ಎಲ್ಲ ಸರಳ ಮಾರ್ಗಗಳು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಅದು ನಿಮ್ಮನ್ನ ಸೈತಾನನ ಮಾರ್ಗದಲ್ಲಿ ನಡೆಸ್ತಾ ಇದೆ, ನಿಮ್ಮನ್ನ ಸಮಾಧಿಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ದೇಹ ಗೆದ್ದಲು ಹುಳುಗಳು ಅಥವಾ ದೇಹವನ್ನು ತಿನ್ನುವಂತ ಹುಳುಗಳಿಗೆ ಆಸ್ಪದ ಮಾಡಲಿಕ್ಕಾಗುವಾಗೆ ನಡೆಸ್ತಾ ಇದೆ. ಎಚ್ಚರವಾಗಿರ್ರಿ. ದೇವರು ಕೊಟ್ಟಿರುವಂತ ಗುಣಗಳಲ್ಲಿ ಜೀವಿಸಿ ದೇಹ ಮಣ್ಣಿಗೆ ಹೋದ್ರು, ಈ ದೇಹದ ಚರ್ಮವನ್ನ, ದೇಹದ ಭಾಗಗಳನ್ನ ಹುಳುಗಳು ತಿಂದ್ರು, ಆತ್ಮದ ಬಗ್ಗೆ ಯೋಚನೆ ಮಾಡ್ರಿ. ನಿಮ್ಮ ಆತ್ಮ ಕರ್ತನಲ್ಲಿ ಜೀವಿಸುವುದರ ಬಗ್ಗೆ ಯೋಚನೆ ಮಾಡ್ರಿ. ಕರ್ತನು ಕಾರ್ಯವನ್ನ ಮಾಡುತ್ತಾನೆ. ಪ್ರಿಯರೇ, ಪುಸ್ತಕದಲ್ಲಿರುವುದನ್ನ ಓದಿ ಬರೆದರೆ ಡಿಗ್ರಿ ಸಿಕ್ಕುತ್ತದೆ. ಮನುಷ್ಯರನ್ನ ಮೆಚ್ಚಿಸಿ ಜೀವಿಸಿದ್ರೆ ಶ್ಲಾಘನಿಕೆ, ಹೊಗಳಿಕೆ ಸಿಕ್ಕುತ್ತದೆ. ಒಳ್ಳೆಯ ಪ್ರಯತ್ನದಿಂದ ಸಂಪಾದಿಸಿದರೆ ಬೇಕಾದರೆ ಸಂಪತ್ತು ಸಿಗುತ್ತದೆ. ಆದರೆ ನಿನ್ನ ಕರ್ತನ ಜೀವನದಂತೆ, ಚಿತ್ತದಂತೆ ಜೀವಿಸಿದ್ರೆ ನಿನಗೆ ನಿತ್ಯ ಜೀವ ಸಿಕ್ಕುತ್ತದೆ ಎಂಬುದನ್ನು ಒಬ್ಬ ವಿಶ್ವಾಸಿ ಹೇಳ್ತಾರೆ. ನಿತ್ಯ ಜೀವ ಸಿಗ್ತದೆ. ಕರ್ತನ ಚಿತ್ತದಂತೆ ನಡೆಯುವಂಥವರಿಗೆ ದೇವರು ಜೀವವೆನ್ನುವಂಥ ಜಯಮಾಲೆಯನ್ನು ಸಿದ್ಧಪಡಿಸಿದ್ದಾನೆ. ಹಾಗಾದರೆ ಈ ಹೊತ್ತಾರೆಯ ವೇಳೆಯಲ್ಲಿ ನಮ್ಮೆಲ್ಲರನ್ನ ನಾವೇ ಅವಲೋಕನ ಮಾಡಿಕೊಳ್ಳೋಣ. ವಿ ಡೋಂಟ್ ವಾಂಟ್ ಎನಿಬಡೀಸ್ ಆಪ್ಷನ್, ವಿ ಡೋಂಟ್ ವಾಂಟ್ ಎನಿಬಡೀಸ್ ಒಪಿನಿಯನ್ ಆನ್ ಅವರ್ ಲೈಫ್. ನಮಗೆ ಯಾರದ್ದು ಅಭಿಪ್ರಾಯಗಳು ಬೇಡ. ನನ್ನ ಜೀವನವನ್ನು ನಾನೇ ಅವಲೋಕನ ಮಾಡಿಕೊಳ್ತೇನೆ.
ನನ್ನ ಬದುಕಿನ ದಾರಿಯಲ್ಲಿ ನಾನು ಹೇಗೆ ಹೋಗ್ತಾ ಇದ್ದೇನೆ, ನನ್ನ ಗುಣಗಳನ್ನು ನಾನು ಅವಲೋಕನ ಮಾಡಿಕೊಳ್ತೇನೆ, ನನ್ನ ಕಾರ್ಯಗಳನ್ನು ನಾನು ಅವಲೋಕನ ಮಾಡಿಕೊಳ್ತೇನೆ. ಇವೆಲ್ಲವುಗಳಲ್ಲಿ ನನ್ನ ದೇವರಿಗೆ ನಾನು ಯೋಗ್ಯಳಾಗಿ ಜೀವಿಸ್ತಾ ಇದ್ದೇನಾ? ಕರ್ತನು ನನಗೆ ಸಿದ್ಧಪಡಿಸಿದಂಥ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುವಲ್ಲಿ ನಾನು ಯಶಸ್ವಿಯಾಗಿದ್ದೇನಾ, ಎಡವಿದ್ದೇನಾ? ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸಾಮಾಜಿಕ ಜೀವನದಲ್ಲಿ, ಸಭೆಯ ಜೀವನದಲ್ಲಿ, ವೈಯಕ್ತಿಕವಾದ ಜೀವನದಲ್ಲಿ ಅನೇಕ ಸಾರಿ ಎಡವುವುದುಂಟು. ಎಡವಿದಾಗ ಗೊತ್ತಾಗ್ತದೆ ನಾನು ಹಾಗೆ ಮಾಡಬಾರ್ದಾಗಿತ್ತು, ಎಡವಿದಾಗ ಗೊತ್ತಾಗ್ತದೆ ನನ್ನದು ತಪ್ಪಾಗಿದೆ. ತಪ್ಪನ್ನು ತಿದ್ದಿಕೊಂಡು ತಪ್ಪಿನ ಅರಿವಿನ ಮೂಲಕವಾಗಿ ಹೊಸ ಜೀವನವನ್ನು ಕಟ್ಟಿಕೊಳ್ಳುವುದು ಜ್ಞಾನಿ ಎಂಬುದನ್ನು ಸೊಲೊಮೋನ ಹೇಳ್ತಾ ಇದ್ದಾನೆ. 20ನೇ ಅಧ್ಯಾಯವನ್ನು ತೆಗಿರಿ. ಸೊಲೊಮೋನನ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ ವಚನ 1ರಿಂದ 11 ಭಾಗದಲ್ಲಿ ದೇವರು ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಆ ಕರೆ ಏನಂದ್ರೆ, ನೀವು ಸನ್ನಡತೆಯ ಜೀವನಕ್ಕಾಗಿ ಜೀವಿಸ್ರಿ, ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, 20ನೇ ಅಧ್ಯಾಯದ ವಚನ 1ರಿಂದ 11 ಭಾಗವನ್ನು ಗಮನಿಸಿದ್ರೆ, ಭಕ್ತನಾದಂಥ ಸೊಲೊಮೋನ ತನ್ನ ಅನುಭವದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಳಗಾಗುವಂಥ ಕೆಲವು ಶೋಧನೆಗಳಿಗೆ, ಆಮಿಷಗಳಿಗೆ ಅಥವಾ ಒತ್ತಡಗಳಿಗೆ ಮಣಿದು ಬೀಳುವಂಥ ಕೆಲವೊಂದು ಪಾಪದ ಕೃತ್ಯಗಳನ್ನು ನೋಡುತ್ತಾ ಇದ್ದಾನೆ. ವಿಶೇಷವಾಗಿ ದೇವರ ವಾಕ್ಯ ಹೇಳ್ತದೆ, ವಚನ 1ರಿಂದ 11 ಭಾಗದಲ್ಲಿ, ಮನುಷ್ಯರು ವಾಸ್ತವದಲ್ಲಿ ಈ ರೀತಿಯಾದಂಥ ಪಾಪಗಳಿಗೆ ಬೀಳುತ್ತಾರೆ. ಮನುಷ್ಯನ ಜೀವನವನ್ನು ಯಾರೂ ಹಾಳು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಒಬ್ಬರ ಬದುಕನ್ನು ಯಾರೂ ಹಾಳು ಮಾಡಲು ಸಾಧ್ಯ ಇಲ್ಲ. ಹಾಳು ಮಾಡಲು ಸಾಧ್ಯ ಯಾವುದಂದ್ರೆ ಆ ವ್ಯಕ್ತಿಯ ನಿರ್ಧಾರಗಳು, ಆ ವ್ಯಕ್ತಿ ಮಾಡಿಕೊಳ್ಳುವಂಥ ಆಯ್ಕೆಗಳು ಮಾತ್ರ. ಯಾರನ್ನು ಕೂಡ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ವೇಳೆ ಇನ್ನೊಬ್ಬರ ನಿರ್ಧಾರದಿಂದ, ಹೇಳಿಕೆಯಿಂದ ನನ್ನ ನಿರ್ಧಾರವನ್ನು ಬದಲಿಸಿಕೊಂಡ್ರೆ ಮಾತ್ರ ನಾನು ಹಾಳಾಗ್ತೇನೆ. ಒಂದು ವೇಳೆ ಇನ್ನೊಬ್ಬರ ಪ್ರಚೋದನೆಯಿಂದ ನನ್ನ ಆಯ್ಕೆಗಳನ್ನು ಬದಲಿಸಿಕೊಂಡ್ರೆ ಮಾತ್ರ ನಾನು ಹಾಳಾಗ್ತೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯನ ಜೀವನವನ್ನು ಯಾರೂ ಹಾಳು ಮಾಡೋದಿಲ್ಲ, ಅವರೇ ಹಾಳು ಮಾಡಿಕೊಳ್ತಾರೆ. ಭಕ್ತನಾದಂಥ ಸೊಲೊಮೋನ ಇಂಥದೊಂದು ಅನುಭವದ ಕುರಿತು ದೇವರ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾನೆ. ತನ್ನ ವೈಯಕ್ತಿಕ ಅನುಭವದಲ್ಲಿ, ಕುಟುಂಬ ಜೀವಿತದಲ್ಲಿ ಏಳಿಗೆಗಾಗಿ ಅನೇಕ ಸಾರಿ ಕೆಟ್ಟದ್ದಕ್ಕೆ ಕೈ ಹಾಕ್ತೇವೆ. ನಮಗೆ ನಿಷಿದ್ಧ ಎಂಬುದಾಗಿ ಗೊತ್ತಿದ್ರೂ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತೇವೆ. ಈ ಎಲ್ಲ ವಿಷಯಗಳ ನಿಮಿತ್ತವಾಗಿ ಭಕ್ತನಾದಂಥ ಸೊಲೊಮೋನ ಕೆಲವೊಂದು ವಿಷಯಗಳನ್ನು ಹೆಸರಿಸ್ತಾನೆ. ನಾವು ಒಳಗಾಗುವಂಥ ವಿಷಯಗಳಾವುದು, ನಮ್ಮ ಸನ್ನಡತೆಯನ್ನು ದುರ್ನಡತೆಗೆ ನಡೆಸುವಂಥ ವಿಷಯಗಳಾವುದು, ನಾವು ಒಳ್ಳೆಯವರಾಗಿರುವಾಗಲೂ ಕೆಟ್ಟತನಕ್ಕೆ ನಡೆಸುವಂಥ ವಿಷಯಗಳಾವುದು ಎಂಬುದಾಗಿ ಹೇಳುವಾಗ ಅನೇಕ ವಿಷಯಗಳನ್ನು ಹೇಳ್ತಾನೆ. ಕೆಲವೊಂದು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. 20ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸ್ರಿ. 20ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕುಡಿಕತನ, ಮದ್ಯಪಾನ, ಕುಡಿಕತನ ಎಂಬುದನ್ನು ಸೊಲೊಮೋನ ಹೆಸರಿಸ್ತಾ ಇದ್ದಾನೆ. ಕುಡಿಕತನದ ನಿಮಿತ್ತವಾಗಿ, ಅದರ ಪರಿಣಾಮವಾಗಿ ಅದೇ ಸೊಲೊಮೋನ ಹೇಳ್ತಾನೆ, ಕೇಡು ಸಂಭವಿಸ್ತದೆ, ಅವಮಾನ ಸಂಭವಿಸ್ತದೆ, ಜಗಳಗಳು ಸಂಭವಿಸ್ತದೆ. ಎರಡನೇದಾಗಿ ಸೊಲೊಮೋನ ಹೇಳ್ತಾನೆ 20ನೇ ಅಧ್ಯಾಯದ 10ರಿಂದ ಸುಮಾರು 15 ವಚನಗಳಲ್ಲಿ ಹುದುವಾಗಿ ನೀವು ಗಮನ ಇಟ್ಟು ನೋಡುವುದಾದರೆ, ಎರಡನೆಯ ಗುಣ, ದುರ್ನಡತೆಯ ಗುಣ ಯಾವುದಂದ್ರೆ ಅಕ್ರಮ ಜೀವನ. ಒಂದು ಕುಡಿಕತನ, ಎರಡನೇದಾಗಿ ಅಕ್ರಮ ಜೀವನ. ಅಕ್ರಮ ಜೀವನದ ಪರಿಣಾಮ ಮೋಸದ ಸಂಪಾದನೆಗಳು ನಮ್ಮಲ್ಲಿ ಬರ್ತದೆ. ಮೋಸದ ಸಂಪಾದನೆಗಳಿಗೆ ಒಳಗಾಗ್ತೇವೆ, ದುರಾಶೆಗಳು ಬರ್ತದೆ, ಪ್ರಾಪಂಚಿಕ ವಸ್ತುಗಳಲ್ಲಿ ಆಸಕ್ತಿಗಳು ಬರ್ತದೆ ಎಂಬುದನ್ನು ಸೊಲೊಮೋನ ಹೇಳ್ತಾ ಇದ್ದಾನೆ. ಮೂರನೇದಾಗಿ 20ನೇ ಅಧ್ಯಾಯದ ಸುಮಾರು 16ರಿಂದ 20 ವಚನಗಳ ಮುಂದಿನ ಭಾಗವನ್ನು ನೀವು ಗಮನಿಸುವುದಾದರೆ ಇನ್ನೊಂದು ವಿಷಯವನ್ನು ಸೊಲೊಮೋನ ಹೇಳ್ತಾ ಇದ್ದಾನೆ. ಈ ಎಲ್ಲ ಕೆಟ್ಟ ಚಟಗಳ ನಿಮಿತ್ತವಾಗಿ ನಿನ್ನ ಕುಟುಂಬ ಹಾಳಾಗ್ತದೆ, ನಿನ್ನ ಸಂಬಂಧಗಳು ಹಾಳಾಗ್ತದೆ, ನೆರೆಯವರಿಗೆ ತೊಂದರೆಯನ್ನು ಕೊಡ್ತೀಯ, ಬಡವರ ಬಗ್ಗೆ ತೊಂದರೆಯನ್ನು ಕೊಡ್ತೀಯ, ಅಥವಾ ದಿಕ್ಕಿಲ್ಲದವರಿಗೆ ನೀನು ಅವರ ಕೆಟ್ಟತನ, ಅವರ ಕೆಡುಕಿಗೆ ನೀನು ಕಾರಣವಾಗ್ತೀಯ ಎನ್ನುವಂಥ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಸೊಲೊಮೋನನ ಮೂಲಕವಾಗಿ ಇಂದು ನಮ್ಮನ್ನು ತಿದ್ದಿಕೊಳ್ಳುವುದಕ್ಕೆ ದೇವರು ದಯಪಾಲಿಸಿರುವಂಥ ವಿಷಯಗಳಾವುದು? ದೇವರ ಕರೆಯನ್ನು ಯೋಗ್ಯವಾಗಿ ಜೀವಿಸುವಲ್ಲಿ ನಾವುಗಳು ಯಾವ ಯಾವ ವಿಷಯಗಳ ಕಡೆಗೆ ಗಮನವನ್ನು ಹರಿಸಬೇಕಾಗಿದೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕುಡಿಕತನ ಇಂದು ನಮ್ಮ ಕುಟುಂಬಗಳನ್ನು ಹಾಳು ಮಾಡಿದೆ. ಎಷ್ಟು ಕುಟುಂಬಗಳಲ್ಲಿ ಕುಡಿಕತನದಿಂದ ಅನೇಕ ವಿಧವಾದಂಥ ತೊಂದರೆಗಳಾಗಿದೆ, ಅನೇಕ ವಿಧವಾದಂಥ ಕಣ್ಣೀರುಗಳು ಬರ್ತಾ ಇದೆ. ಎಷ್ಟು ಕುಟುಂಬಗಳಲ್ಲಿ ಕುಡಿಕತನದಿಂದ ಮನೆಯಲ್ಲಿರುವಂಥವರು ಅನಾಥರಾಗಿದ್ದಾರೆ, ಆಶ್ರಯವಿಲ್ಲದೆ ಹೊರಗೆ ಬಿದ್ದಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಕುಡಿಕತನ
ಇಡೀ ಕುಟುಂಬವನ್ನೇ ಹಾಳು ಮಾಡ್ತಾ ಇದೆ. ಅನೇಕ ಸಾರಿ ಕುಡಿಕತನ ಸಭೆಯಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ. ನಮ್ಮ ಸಭೆಗಳಲ್ಲಿ ಇಂದು ಕುಡಿದು ಮಾತನಾಡುವಂಥವರು ಹೆಚ್ಚು. ಸಭೆಯ ಕಾರ್ಯಗಳ ಬಗ್ಗೆ, ಸಭೆಯಲ್ಲಿ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ, ಸಭೆಯಲ್ಲಿ ತಗೊಳ್ಳುವಂಥ ನಿರ್ಧಾರಗಳ ಬಗ್ಗೆ ನೇರವಾಗಿ ಮಾತನಾಡದೆ ಕುಡಿದು ಮಾತನಾಡುವಂಥವರ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಪ್ರಿಯರೇ, ಕುಡಿದು ಮಾತನಾಡುತ್ತಾ ಒಂದು ರೀತಿಯ ಸ್ವೇಚ್ಛಾಚಾರದಿಂದ ಇಲ್ಲ ಸಲ್ಲದಂಥ ಕ್ಷುಲ್ಲಕ ಮಾತುಗಳನ್ನು ಹೇಳುವಂಥವರನ್ನು ನೋಡ್ತಾ ಇದ್ದೇವೆ. ಅನೇಕ ವೇಳೆ ಸಭಾಪಾಲಕರುಗಳ ಮೇಲೆ ಅವ್ಯಾಚ ಶಬ್ದಗಳನ್ನು ಬಳಸುವಂಥವರನ್ನು ನೋಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಸೈತಾನನ ಕಾರ್ಯಗಳು. ಇವೆಲ್ಲವೂ ಕೂಡ ಕುಡಿಕತನದಿಂದ ಸಭೆಯ ಮೇಲೆ ಸೈತಾನನು ಮಾಡುತ್ತಿರುವಂಥ ದಂಗೆ ಅಥವಾ ದಾಳಿ ಎಂಬುದನ್ನು ನಾವು ಮರೆಯಬಾರದಾಗಿದೆ. ಕುಡಿಕತನ ನಮ್ಮ ಜೀವನವನ್ನು ಹಾಳು ಮಾಡುವಂಥದ್ದಾಗಿದೆ. ಎರಡನೇದಾಗಿ, ಅಕ್ರಮ ಜೀವನದ ನಿಮಿತ್ತ ಇಂದು ನಮ್ಮ ಸಭೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ಏನಾಗ್ತಾ ಇದೆ? ದೇವರ ಶಾಪಗಳನ್ನು ಕೂಡಿಸಿಟ್ಟುಕೊಳ್ತಾ ಇದ್ದೇವೆ. ಅಕ್ರಮ ಜೀವನದ ನಿಮಿತ್ತ ನಮ್ಮ ಬದುಕಿನಲ್ಲಿ ದೇವರ ಕೋಪಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ದೇವರು ಸಕ್ರಮ ಮಾಡಿದ್ದನ್ನು ನಾವು ಅಕ್ರಮ ಮಾಡುವುದರ ಮೂಲಕ ಪುನಃ ಪುನಃ ದೇವರನ್ನ ಕೆಣಕುತ್ತಾ ಇದ್ದೇವೆ. ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು. ನನ್ನ ಜೀವನ ಕ್ರಮದಿಂದ ದೇವರ ಮನವನ್ನು ನೋಯಿಸುತ್ತಾ ಇದ್ದೇನಾ? ಪ್ರಿಯರೇ, ಅಕ್ರಮ ಜೀವನದ ನಿಮಿತ್ತ ಮಣ್ಣಿಗೆ ಹೋಗುವ ದೇಹ ಸಂತೋಷ ಪಡಬಹುದಷ್ಟೇ. ಅಕ್ರಮ ಬದುಕಿನ ನಿಮಿತ್ತ ಮಣ್ಣಿಗೆ ಹೋಗುವಂಥ ದೇಹ ಸಂತೋಷ ಪಡಬಹುದಷ್ಟೇ. ದೇವರ ಬಳಿಗೆ ಸೇರಬೇಕಾದಂಥ ಆತ್ಮ ನಷ್ಟಪಡ್ತದೆ. ದೇವರ ಬಳಿಗೆ ಸೇರಬೇಕಾದಂಥ ಆತ್ಮ ನಷ್ಟಪಡ್ತದೆ. ಒಂದಿಲ್ಲೊಂದು ಕಾರ್ಯಗಳಿಂದ ಇಂದು ನಾವು ಅಕ್ರಮ ಜೀವನಗಳ ನಿಮಿತ್ತವಾಗಿ ಶಾಪವನ್ನು ಕೂಡಿಸಿಟ್ಟುಕೊಂಡಿರುವುದಾದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮೂರನೇದಾಗಿ, ಜ್ಞಾನೋಕ್ತಿಗಳ ಪುಸ್ತಕ 20-24 ಓದ್ರಿ. 24ನೇ ವಚನ. ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಏನೆಲ್ಲ ಮಾಡ್ರಿ, ನೀವು ಯಾವುದೇ ಮಾರ್ಗವನ್ನು ಆರಿಸ್ಕೊಳ್ರಿ, ನೀವು ಯಾವುದೇ ಅನುಕೂಲತೆಗಳ ಬಗ್ಗೆ ಹೋಗ್ರಿ, ಅಥವಾ ನಿಮಗೆ ಸರಿ ಕಾಣಿದ್ದನ್ನು ಮಾಡ್ರಿ, ಅಂತಿಮವಾಗಿ ಏರ್ಪಡುವಂಥದ್ದು, ಗತಿ ಬರುವಂಥದ್ದು ಯಾರಿಂದ? ದೇವರಿಂದ. ಪ್ರಿಯರೇ, ದೇವರೇ ಗತಿ ಏರ್ಪಡಿಸ್ತಾನೆ, ದೇವರೇ ನಿರ್ಧಾರ ಮಾಡ್ತಾನೆ, ದೇವರೇ ಕೊಡ್ತಾನೆ, ದೇವರೇ ತೆಗೆದುಕೊಳ್ತಾನೆ. ನಮ್ಮದೇನು ಕೂಡ ನಿಯಂತ್ರಣ ಇಲ್ಲ. ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವಂಥವನು ದೇವರು. ಒಬ್ಬೊಬ್ಬನಿಗೆ ಕಷ್ಟವನ್ನ, ತೊಂದರೆಯನ್ನ, ಕೆಡುಕನ್ನ, ಶಾಪವನ್ನ ನಮ್ಮ ಕಾರ್ಯಗಳ ನಿಮಿತ್ತ ನಾವು ಹೊಂದಿಕೊಳ್ಳುತ್ತೇವೆ. ದೇವರೇ ಅದನ್ನು ಏರ್ಪಡಿಸ್ತಾನೆ ಎನ್ನುವುದನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಸೊಲೊಮೋನನು ಹೇಳುತ್ತಿರುವಂಥ ಈ ಗುಣಲಕ್ಷಣಗಳಲ್ಲಿ, ಕುಡಿಕತನಗಳಲ್ಲಿ, ಅಕ್ರಮವಾಗಿ ಜೀವಿಸುವುದರಲ್ಲಿ, ಸಂಬಂಧಗಳನ್ನು ಹಾಳು ಮಾಡುತ್ತಿರುವುದರಲ್ಲಿ, ಸಭೆಯನ್ನು ಹೊಡೆಯುತ್ತಿರುವುದರಲ್ಲಿ ನನ್ನ ಗುಣಗಳು ಇಂದು ಕಾರಣವಾಗಿದೆಯಾ? ನನ್ನ ಗುಣಗಳ ನಿಮಿತ್ತ ಈ ರೀತಿಯಾದಂಥ ವೈಪರೀತ್ಯಗಳಿಗೆ ನಾನು ಒಳಗಾಗುತ್ತಾ ಇದ್ದೇನಾ? ಬಹುತೇಕ ನಿಜ ಎಂಬುದಾಗಿ ಅನ್ನಿಸ್ತದೆ, ಬಹುತೇಕ ಅದು ವಾಸ್ತವ ಎಂಬುದಾಗಿ ಅನ್ನಿಸ್ತದೆ. ಎಲ್ಲ ಸಭೆಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹೊರಗಡೆ ಆರೈಸುವುದು, ಒಳಗಡೆ ಶಾಪ ಕೊಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವಂಥ ವ್ಯಕ್ತಿತ್ವಗಳನ್ನು ನಾವು ಸಾಕಷ್ಟು ಅನುಭವ ಮಾಡಿದ್ದೇವೆ. ಹೌದಾ? ನಮ್ಮ ದೈನಂದಿನ ಬದುಕಿನಲ್ಲಿ ಸಾಕಷ್ಟು ಇಂಥವ್ರನ್ನ ನೋಡಿದ್ದೇವೆ. ಇಂಥವರೆಲ್ಲರಿಗೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಕರ್ತನ ಶಾಪವನ್ನು ಕೂಡಿಸಿಟ್ಟುಕೊಳ್ತಾ ಇದ್ದೀಯಾ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ, ಸನ್ನಡತೆಗಾಗಿ ದೇವರ ಕರೆಯನ್ನು ಕೊಡ್ತಾ ಇದ್ದಾನೆ. ರೋಮಾಪುರದಲ್ಲಿ ಪೌಲ ಹೇಳ್ತಾನೆ, ಯೇಸುವಿನ ದಾಸ ದಾಸಿಯರಂತೆ ನೀವು ಜೀವಿಸ್ರಿ, ಯೇಸು ಸ್ವಾಮಿಯ ದಾಸ ದಾಸಿಯರಂತೆ ಜೀವಿಸ್ರಿ. ಒಬ್ಬ ತತ್ವಜ್ಞಾನಿ ಈ ರೀತಿಯಾಗಿ ಹೇಳಿದರು. ಅವರು ಹೀಗೆ ಆಲೋಚನೆ ಮಾಡುತ್ತಿರುವಾಗ ಮನುಷ್ಯನ ಜೀವನದ ಸರ್ವಕಾಲಿಕ ಸತ್ಯದ ಬಗ್ಗೆ ಹೀಗೆ ಹೇಳ್ತಾರೆ. ಸತ್ತ ಮೇಲೆ ಮನುಷ್ಯನ ದೇಹ ನೀರಿನಲ್ಲಿ ತೇಲುತ್ತಿತ್ತು. ಸತ್ತ ಮೇಲೆ ಮನುಷ್ಯನ ದೇಹ ನೀರಿನಲ್ಲಿ ತೇಲುತ್ತಿತ್ತು. ಆಗ ತಿಳಿಯಿತು, ತೂಕ ಇದ್ದದ್ದು ಆತ್ಮಕ್ಕೆ ಹೊರತು ದೇಹಕ್ಕಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕ ಸಾರಿ ನಾವು ಯಾವಾಗಲೂ 100ಕ್ಕೆ 90ರಷ್ಟು ದೇಹದ ಬಗ್ಗೆ ಆಲೋಚನೆ ಮಾಡ್ತೇವೆ. ಯಾವಾಗಲೂ ಗಮನಿಸ್ರಿ, ದೇಹದ ಆರೈಕೆ, ದೇಹದ ಪಾಲನೆ ಪೋಷಣೆ, ದೇಹದ ಬಗ್ಗೆ ಕಾಳಜಿ, ದೇಹದ ಬಗ್ಗೆ ಚಿಂತೆ, ದೇಹದ ಬಗ್ಗೆ ಮುಂದಿನ ಭವಿಷ್ಯತ್ತಿನಲ್ಲಿ ಹೇಗಿರಬೇಕು ಎಂಬುದನ್ನು ಆಲೋಚನೆ ಮಾಡಿಕೊಳ್ತೇವೆ. ಬಹುಶಃ ಇಂದಿನ ವಾಕ್ಯ ಹೇಳ್ತಾ ಇದೆ, ದೇಹಕ್ಕೆ ಕೊಡುವಂಥ ಪ್ರಾಮುಖ್ಯತೆಯನ್ನು ನಮ್ಮ ಆತ್ಮಗಳಿಗೆ ಕೊಟ್ಟರೆ ಬಹುಶಃ ಕರ್ತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬುದಾಗಿ. ಪ್ರಿಯರೇ, ಪೌಲ ರೋಮಾಪುರ ಸಭೆಯವರಿಗೆ ಬರೆಯುವಾಗ
ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸ್ತಾನೆ. ಅದರಲ್ಲಿ ಮುಖ್ಯವಾದಂಥ ವಿಷಯ ಏನಂದರೆ, ನೀವು ಪಾಪಕ್ಕೆ ಒಳಗಾಗದೆ ಕ್ರಿಸ್ತನ ನೀತಿಯ ನಿಮಿತ್ತ ಕ್ರಿಸ್ತನಿಗೆ ದಾಸದಾಸಿಯರಾಗಿರಿ. ಅದು ನಿಮ್ಮ ನಿಜವಾದಂಥ ಜೀವನ ಕ್ರಮ. ಕ್ರಿಸ್ತನಿಗೆ ದಾಸದಾಸಿಯರು ಆಗುವುದು ಅಂದರೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಅದೇನು ಕಷ್ಟಕರವಾದಂಥ ಕೆಲಸ ಅಲ್ಲ. ಕ್ರಿಸ್ತನಿಗೆ ದಾಸದಾಸಿಯರಾಗುವುದು ಅಂದರೆ ಯಾವುದೋ ಅರಣ್ಯದಲ್ಲಿ ಅಥವಾ ಯಾವುದೋ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಸಂಪಾದನೆ ಮಾಡುವಂಥದ್ದಲ್ಲ. ಕ್ರಿಸ್ತನಿಗೆ ದಾಸದಾಸಿಯರಾಗುವುದು ಅಂದರೆ ನಮ್ಮನ್ನ ಇರುವಂಥ ಸ್ಥಿತಿಯಲ್ಲಿ, ಇರುವಂಥ ಪರಿಸ್ಥಿತಿಯಲ್ಲಿ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಹೇಗೆ ಕ್ರಿಸ್ತನಿಗೆ ದಾಸದಾಸಿಯರಾಗುವುದು? ಪೌಲ ಹೇಳ್ತಾನೆ, ಎರಡು ವಿಷಯಗಳನ್ನು ಹೇಳ್ತಾನೆ. ಒಂದು, ಸಮರ್ಪಣೆ ಮಾಡಿಕೊಳ್ಳುವುದು. ಎರಡನೇದಾಗಿ, ನಿಮ್ಮ ಅಂಗಾಂಗಗಳ ಬಗ್ಗೆ ಎಚ್ಚರವಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ಗಮನಿಸ್ರಿ, ನಿಮ್ಮ ದೇಹದ ಅಂಗಾಂಗಗಳ ಮೇಲೆ ಎಚ್ಚರವಾಗಿರ್ರಿ. ನಿಮ್ಮ ದೇಹದ ಅಂಗಾಂಗಗಳ ಮೇಲೆ ಹಿಡಿತ ಸಾಧಿಸಿದಾಗ ನೀವು ಕ್ರಿಸ್ತನ ನಿಜವಾದ ದಾಸಿಯರು ಆಗುತ್ತೀರಾ ಎಂಬುದನ್ನು ಹೇಳ್ತಾ ಇದ್ದಾನೆ. ಬಹಿರಾಚಾರಗಳಿಂದ ಹೊರಗೆ ಬಂದು ಪಾಪದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ನಿಜವಾದ ದಾಸಿಯರು ಆಗುವಂತೆ ಪೌಲ ಹೇಳ್ತಾನೆ. ಹಾಗಾದರೆ ದೇಹದ ಅಂಗಾಂಗಗಳನ್ನು ಹಿಡಿತ ಮಾಡುವುದಕ್ಕೆ ಪೌಲ ಕರೆಯನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ ದೇಹದ ಅಂಗಾಂಗಗಳು ನಮ್ಮನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವಲ್ಲಿ ತೊಡಕುಗಳಾಗಿದೆ ಆಗಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಮನುಷ್ಯರು ಮಾಡುವಂಥ ಎಲ್ಲ ಪಾಪಗಳಿಗೆ ಮುಖ್ಯವಾದ ಕಾರಣ ಅದು ಶೋಧನೆ ಎಂಬುದಾಗಿ ಅನ್ನಿಸಿದ್ರು ಆ ಶೋಧನೆ ದೇಹದ ಅಂಗಾಂಗಗಳ ಮೂಲಕವಾಗಿ ಬರುವಂಥದ್ದು. ಗಮನಿಸ್ರಿ, ಕಣ್ಣು, ದೇಹದಲ್ಲಿರುವಂಥ ಕಣ್ಣು, ಈ ಕಣ್ಣಿನ ಮೂಲಕವಾಗಿ ಅನೇಕ ಪಾಪಗಳನ್ನು ಮಾಡ್ತೇವೆ. ನೋಡಿದೆಲ್ಲವೂ ನನಗೆ ಬೇಕು, ನೋಡಿದೆಲ್ಲವೂ ನನ್ನದಾಗಬೇಕು. ಅದು ಆಸ್ತಿ ಇರಲಿ, ಮನೆ ಇರಲಿ, ಸೌಂದರ್ಯ ಇರಲಿ, ಎಲ್ಲವೂ ಕೂಡ ನನಗೆ ಬೇಕು ಎನ್ನುವಂಥ ಕಣ್ಣಿನ ಆಸೆ ನಮ್ಮನ್ನು ಪಾಪದಲ್ಲಿ ತಳ್ಳುತ್ತದೆ, ಆಕರ್ಷಣೆಗಳಿಗೆ ತಳ್ಳುತ್ತದೆ. ಆಕರ್ಷಣೆಗಳ ನಿಮಿತ್ತ ಶೋಧನೆಗಳ ಒಳಗಾಗ್ತೇವೆ. ಎರಡನೇದಾಗಿ, ನಾಲಿಗೆ ಸಣ್ಣ ಅಂಗವಾದರೂ ಯಾಕೋಬ ಹೇಳ್ತಾನೆ, ಇಡೀ ಊರಿಗೆ ಅದು ಕಿಚ್ಚಾಗ್ತದೆ, ಬೆಂಕಿ ಇಡ್ತದೆ. ನಿಮ್ಮ ಮಾತುಗಳ ಮೂಲಕವಾಗಿ ಇಡೀ ಊರನ್ನೇ ಹಾಳು ಮಾಡಬಹುದು. ನಿಮ್ಮ ಮಾತುಗಳ ಮೂಲಕವಾಗಿ ಇಡೀ ಸಂಬಂಧವನ್ನೇ ಹಾಳು ಮಾಡಬಹುದು. ಈ ನಾಲಿಗೆಯಿಂದ ಬರುವಂಥ ಸುಳ್ಳು ಸಾಕ್ಷಿ ಅನೇಕರು ಕೆಳಗೆ ಬೀಳುವುದಕ್ಕೆ, ಅನೇಕರು ಸಾಯುವುದಕ್ಕೆ ಕಾರಣವಾಗಬಹುದು. ನಾಲಿಗೆಯನ್ನು ಹಿಡಿತದಿಟ್ಟುಕೊಳ್ಳ್ರಿ. ಮೂರನೇದಾಗಿ ಪೌಲ ಹೇಳ್ತಾನೆ, ಕೈ ಕಾಲುಗಳು, ನಿನ್ನ ಪಾಪದ ಮಾರ್ಗದಲ್ಲಿ ನಡೆಸುವಂಥದ್ದು ನಿನ್ನ ಕಾಲುಗಳು. ನೀನು ಹೋಗುವಂಥ ದಾರಿಯಲ್ಲಿ ನಿನಗೆ ಸಹಾಯ ಮಾಡುವಂಥದ್ದು ನಿನ್ನ ಕಾಲುಗಳು. ನಿನ್ನ ಕೈಗಳ ಮೂಲಕವಾಗಿ ಅನೇಕರನ್ನ ಹೊಡೆಯುವುದಕ್ಕೆ, ಹಿಂಸೆ ಮಾಡುವುದಕ್ಕೆ, ಅನೇಕರನ್ನ ಕೊಲೆ ಮಾಡುವುದಕ್ಕೆ ಬಳಸಲ್ಪಡುವಂಥದ್ದು ನಿನ್ನ ಕೈಗಳು. ಕೈ ಕಾಲುಗಳ ಬಗ್ಗೆ ಎಚ್ಚರವಿರಲಿ. ನಾಲ್ಕನೇದಾಗಿ, ಚರ್ಮ, ಅತ್ಯಂತ ಮುಖ್ಯವಾಗಿ ಚರ್ಮ, ಇಲ್ಲವೇ ಸ್ಕಿನ್ ಅಥವಾ ಸ್ಕಿನ್ ಟೋನ್ ಎಂಬುದಾಗಿ ಏನು ಹೇಳ್ತೇವೆ, ಇದರ ಬಗ್ಗೆ ಪೌಲ ಮಾತಾಡ್ತಾನೆ. ನಿಮ್ಮ ಸೌಂದರ್ಯ ನಿಮ್ಮನ್ನು ಪಾಪಕ್ಕೆ ತಳ್ಳುವಂಥದ್ದಾಗಿದೆ. ಅನೇಕ ಸಾರಿ ಎಚ್ಚರವಾಗಿರಿ. ಚರ್ಮ, ಶೃಂಗಾರ, ಸೌಂದರ್ಯ ನಿಮ್ಮನ್ನು ನಾನೇ ಸೌಂದರ್ಯವಂತಳು ಎಂಬುದಾಗಿ ಅಂದುಕೊಳ್ಳುವ ಹಾಗೆ ಅಹಂಗೆ, ಗರ್ವಕ್ಕೆ ನಡೆಸ್ತದೆ. ಆದುದರಿಂದ ನಿಮ್ಮ ಅಂಗಾಂಗಗಳನ್ನು ನೀವು ಹಿಡಿತದಲ್ಲಿಟ್ಟುಕೊಳ್ಳ್ರಿ. ಕೊನೆಯದಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೃದಯದ ಬಗ್ಗೆ ಆಲೋಚನೆ ಮಾಡಿಕೊಳ್ಳ್ರಿ. ಹೃದಯದಲ್ಲಿ ಏನನ್ನು ಬಿತ್ತುತ್ತೀರಾ ಅದು ಕೊಯ್ಯಲ್ಪಡುವ ಹಾಗೆ ನಿಮ್ಮ ಕಾರ್ಯಗಳಲ್ಲಿ ಬರ್ತದೆ. ನಿಮ್ಮ ಕೈ ಪಾಪ ಮಾಡಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಪಾಪದ ಬೀಜ ಬಿತ್ತಲ್ಪಟ್ಟಿರ್ತದೆ. ನಿಮ್ಮ ಮನಸ್ಸು ದೇಹದ ಆಕರ್ಷಣೆಗಳಿಗೆ ಒಳಗಾಗುತ್ತಿರುವುದಾದರೆ ನಿಮ್ಮ ಹೃದಯದಲ್ಲಿ ಸೈತಾನನ ಕಾರ್ಯಗಳಿಗೆ ಪ್ರಾರಂಭವಾಗಿರ್ತದೆ. ಆದುದರಿಂದ ಪೌಲ ಹೇಳ್ತಾನೆ, ಇಂಥ ದೇಹದ ಮೇಲೆ ನೀವು ಹಿಡಿತಗಳನ್ನು ಸಾಧಿಸಿಕೊಳ್ಳ್ರಿ. ಇಂಥ ದೇಹದ ಅಂಗಾಂಗಗಳನ್ನು ನಿಮ್ಮ ನಿಯಂತ್ರಣದಲ್ಲಿ ಕರ್ತನ ಮೂಲಕವಾಗಿ ಇಟ್ಟುಕೊಳ್ಳುವುದಾದರೆ ದೇವರಿಗೆ ನಿಜವಾದ ದಾಸಿಯರಾಗ್ತೀರಾ. ಕರ್ತನು ಮೆಚ್ಚುವಂತೆ ದೇವರು ಕಾರ್ಯವನ್ನ ಮಾಡ್ತಾನೆ. ಕೊನೆಯದಾಗಿ ಪ್ರಿಯರೇ, ಮತ್ತಾಯನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯದ 16ರಿಂದ 23ನೇ ವಾಕ್ಯದಲ್ಲಿ ಸ್ವತಃ ಯೇಸು ಸ್ವಾಮಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಫಲ ಕೊಡುವ ವೃಕ್ಷವಾಗಲು ಕರೆಯನ್ನು ಕೊಡ್ತಾ ಇದ್ದಾನೆ. ಒಂದು ಸನ್ನಡತೆಗಾಗಿ ದೇವರ ಕರೆ, ಕ್ರಿಸ್ತನ ದಾಸಿಯರಾಗುವುದಕ್ಕಾಗಿ ಪೌಲನ ಕರೆ, ಮೂರನೇದಾಗಿ ಫಲ ಕೊಡುವಂಥ ವೃಕ್ಷಗಳಾಗಿರಿ ಎಂಬುದನ್ನು ಯೇಸು ಸ್ವಾಮಿ ಸ್ವತಃ ತಾನೇ ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಒಮ್ಮೆ ಒಬ್ಬ ಕೋಗಿಲಿಗೆ ಕೇಳಿದ, ನೀನು ಬೆಳ್ಳಗಿದ್ದರೆ ಚೆನ್ನಾಗಿರ್ತಾ ಇತ್ತು. ಸಮುದ್ರಕ್ಕೆ ಕೇಳಿದ, ನೀನು ಉಪ್ಪು ಆಗಿರದಿದ್ದರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಗುಲಾಬಿ ಹೂವಿನ ಬಳಿಯಲ್ಲಿ ಹೋಗಿ ಕೇಳಿದ, ನಿನ್ನ ಬಳಿಯಲ್ಲಿ ಮುಳ್ಳುಗಳು ಇಲ್ಲದೆ ಹೋಗಿದ್ರೆ ಬಹಳ ಸುಂದರವಾಗಿರ್ತಾ ಇದ್ದೆ. ಸಮುದ್ರದ ಉಪ್ಪು, ಕೋಗಿಲೆ ಮತ್ತು ಗುಲಾಬಿ ಹೂವು
ಮೂವರು ಕೂಡ ಒಟ್ಟಾಗಿ ಆ ಮನುಷ್ಯನಿಗೆ ಹೇಳಿದ್ರಂತೆ, ನೀನು ಇನ್ನೊಬ್ಬರ ತಪ್ಪನ್ನು ಹುಡುಕದಿದ್ದರೆ ಬಹಳ ಚೆನ್ನಾಗಿರ್ತಾ ಇತ್ತು ಎಂಬುದಾಗಿ ಹೇಳಿದ್ದಂತೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕ ಸಾರಿ ನಾವು ಫಲ ಕೊಡುವಂಥ ವೃಕ್ಷ ಎಂಬುದಾಗಿ ತಿಳಿದಿದ್ರು, ಕ್ರಿಸ್ತನ ಮೂಲಕ ದೀಕ್ಷಾ ಸ್ನಾನ, ದೃಢೀಕರಣ, ಸಭೆಯ ವಿಶ್ವಾಸ, ಸಭೆಯ ಆರಾಧನೆಗಳಲ್ಲಿ ಭಾಗವಹಿಸಿದ್ರು, ಅನೇಕ ಸಾರಿ ನಾವು ಮಾತನಾಡುವಂಥದ್ದು ಇನ್ನೊಬ್ಬರ ಬಗ್ಗೆ ಮಾತಾಡ್ತೇವೆ. ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಾಣಿಸೋದಿಲ್ಲ. ಕಾಣಿಸುತ್ತಾ? ಇಲ್ಲ. ಆದ್ದರಿಂದ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಫಲ ಕೊಡುವಂಥ ವೃಕ್ಷವಾಗಬೇಕಾದ್ರೆ ಮೊದಲು ನಿನ್ನಲ್ಲಿ ನೀನು ಪರಿವರ್ತನೆಯನ್ನು ಮಾಡಿಕೊ. ಯೇಸುಸ್ವಾಮಿ ನೇರವಾಗಿ ಹೇಳ್ತಾನೆ, ನಿನ್ನ ಸಹೋದರನ ಕಣ್ಣಿನಲ್ಲಿ ಬಿದ್ದಿರುವಂಥ ರವೆಯನ್ನು ತೆಗೆಯುತ್ತೇನೆಂಬುದಾಗಿ ಹೋಗಿದ್ದೀಯಲ್ಲ, ನಿನ್ನ ಕಣ್ಣಿನಲ್ಲಿ ಏನು ಬಿದ್ದಿದೆ? ನಿನ್ನ ಕಣ್ಣಿನಲ್ಲಿ ತೊಲೆ ಬಿದ್ದಿದೆ. ಏನು ತೊಲೆ ಅಂದರೆ? ತೊಲೆ ಅಂದರೆ ಏನು? ಯಾವ ವಸ್ತು ತೊಲೆ ಅಂದರೆ? ಸಕ್ಕರೆನ, ಉಪ್ಪ, ಅಥವಾ ಮಣ್ಣಿನ ಧೂಳ? ಏನು ತೊಲೆ ಅಂದರೆ? ಏನು ತೊಲೆ ಅಂದ್ರೆ ಏನು? ಮರದ ದಿಮ್ಮಿ. ಆಯ್ತಾ? ತೊಲೆ ಅಂದರೆ ಈ ಮರಗಳನ್ನು ತೆಗೆದುಕೊಳ್ಳುವ ಕಾರ್ಪೆಂಟರ್ ಬರಿ ಹೋದ್ರೆ ಅವ್ರು ಹೇಳ್ತಾರೆ, 1 ತೊಲೆ ಮರ, 2 ತೊಲೆ ಮರ ಅಂತ ಹೇಳ್ತಾರೆ. ಮರದ ದಿಮ್ಮಿ, ಬೀಮ್ ಎಂಬುದಾಗಿ ಕರೀತಾರೆ. ದೇವರ ವಾಕ್ಯ ಸ್ವಾಮಿ ಹೇಳ್ತಾರೆ ನೋಡಿ, ನಿನ್ನ ಕಣ್ಣಿನೊಳಗೆ ದೊಡ್ಡದಾದಂಥ ಮರದ ದಿಮ್ಮಿ ಬಿದ್ದಿದೆ, ನಿನ್ನ ಪಕ್ಕದಲ್ಲಿರುವಂಥವರ ಬಳಿ ಹೋಗಿ ಸಣ್ಣ ರವೆಯನ್ನು ತೆಗಿತೇನೆ ಅಂತ ಹೇಳ್ತಾ ಇದೆಯಲ್ಲ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮತ್ತಾಯನ ಸುವಾರ್ತೆಯ 5, 6, 7ನೇ ಅಧ್ಯಾಯಗಳಲ್ಲಿ ಪ್ರಾರಂಭವಾಗುವಂಥ ಪರ್ವತ ಪ್ರಸಂಗದ ಕೊನೆಯ ಭಾಗಕ್ಕೆ ಬಂದಿರುವಂಥ ಯೇಸು ಸ್ವಾಮಿ ಒಂದು ಮುಖ್ಯವಾದಂಥ ವಿಷಯವನ್ನು ಹೇಳ್ತಾ ಇದ್ದಾನೆ. ಇಹಲೋಕದ ಯಾತ್ರೆಯಲ್ಲಿ ನೀವು ಫಲ ಕೊಡುವಂಥ ವೃಕ್ಷವಾಗುವುದಕ್ಕಾಗಿ ಕರ್ತನು ನಿಮ್ಮನ್ನ ಜೀವದಿಂದ ಇಟ್ಟಿದ್ದಾನೆ. ಈ ಜೀವ ಶಾಶ್ವತ ಅಲ್ಲ, ಈ ಜೀವ ಹೋಗ್ತದೆ, ನಾವೆಲ್ಲರೂ ಕೂಡ ಸಾಯ್ತೇವೆ. ಸಾಯುವುದರೊಳಗಾಗಿ ನಾನು ಕರ್ತನಿಗಾಗಿ ಒಂದು ಫಲವನ್ನು ಬಿಟ್ಟಿದ್ದೇನಾ ಎನ್ನುವಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಕೂಡ ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ ಎಂಬುದಾಗಿ ನೆನೆಸಬೇಡ್ರಿ. ನನ್ನ ತಂದೆಯ ಚಿತ್ತದಂತೆ, ತಂದೆ ನನಗೆ ಕಳುಹಿಸಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೆಯುವಂತೆ ಯಾರು ಜೀವಿಸ್ತಾರೋ ಅವರು ಪರಲೋಕ ಮಾರ್ಗದಲ್ಲಿ ಜೀವಿಸ್ತಾರೆ. ಪ್ರಿಯರೇ, ಅನೇಕ ಸಾರಿ ನಮ್ಮ ಭಕ್ತಿ ಮಾತುಗಳಿಗೆ ಸೀಮಿತವಾಗ್ತದೆ. ಅನೇಕ ಸಾರಿ ನಮ್ಮ ಜೀವನ ಕೇವಲ ಬೋಧನೆಗಳಿಗೆ ಸೀಮಿತವಾಗ್ತದೆ. ನಾವು ರೂಲ್ಗಳನ್ನು ಮಾಡುವಂತರು, ವಿ ಆರ್ ದಿ ರೂಲ್ ಬ್ರೇಕರ್ಸ್. ನಾವೇ ರೂಲ್ಗಳನ್ನು ಮಾಡ್ತೇವೆ, ನಾವೇ ರೂಲ್ಗಳನ್ನು ಮುರಿತೇವೆ. ಅನೇಕ ಸಾರಿ ನಾವು ಹಿತಚಿಂತನೆಯ ನುಡಿಗಳನ್ನು ಇತರರಿಗೆ ಹೇಳ್ತೇವೆ, ಅದನ್ನು ಪಾಲಿಸುವಲ್ಲಿ ನಾವು ವಿಫಲರಾಗ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಫಲ ಕೊಡಬೇಕಾದರೆ ಮೊದಲು ನಿನ್ನನ್ನು ನೀನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ನಿನ್ನನ್ನು ನೀನು ಸರಿಪಡಿಸಿಕೊಳ್ಳಬೇಕು. ಆಡಂಬರದ ಭಕ್ತಿ ಅಥವಾ ವೇಷ ಹಾಕಿಕೊಂಡು ಇರುವಂಥ ಜೀವನ, ಮುಖವಾಡಗಳು ಕರ್ತನ ಬರೋಣದಲ್ಲಿ ಕಳಚಿ ಬೀಳ್ತದೆ. ಸ್ವಾಮಿ ಹೇಳ್ತಾನೆ, ಕುರಿ ವೇಷ ಹಾಕಿಕೊಂಡು ತೋಳಗಳ ಹಾಗೆ ನಿಮ್ಮ ಬಳಿಗೆ ಬರ್ತಾರೆ, ಕುರಿವೇಷ ಹಾಕಿಕೊಂಡು ತೋಳಗಳ ಹಾಗೆ ನಿಮ್ಮನ್ನು ವಂಚಿಸ್ತಾರೆ, ಬಣ್ಣದ ಮಾತುಗಳಿಂದ ನಿಮ್ಮನ್ನು ಬದಲಾವಣೆ ಮಾಡ್ತಾರೆ, ಇಲ್ಲ ಸಲ್ಲದ ವಿಷಯಗಳನ್ನು ತಲೆಗೆ ತುಂಬುತ್ತಾರೆ. ಇವೆಲ್ಲವುಗಳಿಂದ ನೀವು ಚಂಚಲ ಚಿತ್ತರಾಗಬೇಡ್ರಿ. ನಿಮ್ಮ ಕರ್ತನ ಮಾರ್ಗದಲ್ಲಿ ನಡೆಯುವವರಾಗಿದ್ದು ದೇವರ ಆತ್ಮನ ಸುಪ್ರೇರಣೆಗಳಿಂದ ಈ ಕುರಿವೇಷ ಹಾಕಿಕೊಂಡು ಬರುವಂಥವರನ್ನ ಗುರುತಿಸ್ರಿ, ಅವರು ನಿಮಗೆ ಕಾಣಿಸ್ತಾರೆ. ಈ ಕುರಿವೇಷ ಹಾಕಿಕೊಂಡು ಮುಖವಾಡವನ್ನು ಧರಿಸಿಕೊಂಡು ಜೀವಿಸುವಂಥವರನ್ನ ನೀವು ಗುರುತಿಸುವಂಥವರಾಗಿರಿ, ಕರ್ತನು ಸಹಾಯ ಮಾಡ್ತಾನೆ. ಆಗ ನೀವು ಫಲ ಬಿಡುವುದಕ್ಕೆ ಕಾರಣವಾಗ್ತದೆ. ಯಾವಾಗ ನೀವು ಕೆಟ್ಟದನ್ನು ಗುರುತಿಸ್ತೀರೋ, ಯಾವಾಗ ನಿಮಗೆ ಸೈತನ ಕಾರ್ಯಗಳು ಎಂಬುದಾಗಿ ಗೊತ್ತಾಗ್ತದೋ, ಅದರಿಂದ ದೂರ ಉಳಿಯುವುದಕ್ಕೆ ಆಗ ಆಸ್ಪದವಾಗ್ತದೆ. ಇದು ಕರ್ತನ ಸುಪ್ರೇರಣೆಗಳ ನಿಮಿತ್ತವಾಗಿ ಉಂಟಾಗ್ತದೆ. ಯೇಸು ಸ್ವಾಮಿ ಇದನ್ನ ಫಲ ಕೊಡುವಂಥ ಕೊಂಬೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನೊಂದು ಕ್ರಿಸ್ತನಲ್ಲಿರುವಂಥ ಕೊಂಬೆ, ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ. ಯಾರನ್ನ ಮೆಚ್ಚಿಸುವುದು ಬೇಡ, ಸ್ವಾಮಿಯನ್ನು ಮೆಚ್ಚಿಸೋಣ. ಮುಖವಾಡ, ವೇಷ, ಆಡಂಬರ ಕ್ರಿಸ್ತನ ಮುಂದೆ ಕಳಚಿ ಬೀಳ್ತದೆ. ಹಾಗಾಗಿ ಕ್ರಿಸ್ತನೆನ್ನುವಂಥ ಕೊಂಬೆ ವೃಕ್ಷದಲ್ಲಿ ಆಳವಾಗಿ ಬೇರೂರಬೇಕಾಗಿದೆ. ಫಲಗಳಿಲ್ಲದೆ ಹೋದರೆ ನೀನು ಎಷ್ಟು ಎತ್ತರವಾಗಿ ಬೆಳೆದ್ರು, ಸೊಂಪಾಗಿ ಬೆಳೆದ್ರು, ದೊಡ್ಡವಾಗಿ ಬೆಳೆದ್ರು ಉಪಯೋಗವಿಲ್ಲ. ದೇವರ ವಾಕ್ಯ ಹೇಳ್ತದೆ, ಫಲವಿಲ್ಲದ ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ, ಕಡಿದು ಪಕ್ಕದಲ್ಲಿ ಇಟ್ಕೊಳ್ಳೋದಿಲ್ಲ, ಟೀಪಾಯಿ ಮಾಡೋದಿಲ್ಲ, ಮಂಚ ಮಾಡೋದಿಲ್ಲ, ಅಥವಾ ಯಾವುದೇ ಪುಲ್ಪಿಟ್ ಮಾಡೋದಿಲ್ಲ. ಫಲವಿಲ್ಲದ ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಎಷ್ಟೇ ದೊಡ್ಡದಾಗಿ ಬೆಳೆದ್ರು, ಸಂಪಾಗಿ ಬೆಳೆದ್ರು, ದೇಹದ ಆಕಾರದಲ್ಲಿದ್ರು, ಅಧಿಕಾರ, ಹಣಬಲ ಏನೇ ಇದ್ರು, ಕರ್ತನು ನಿನ್ನೊಳಗೆ ನೋಡುವಂಥ ಫಲವಿಲ್ಲದೆ ಹೋದರೆ
ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ನೀನು ಫಲ ಕೊಡಬೇಕಾದ್ರೆ ಯಾರ ಆರೈಕೆಯಿಂದ, ಯಾರ ಪೋಷಣೆಯಿಂದ, ಯಾರ ಮಾತುಗಳಿಂದ, ಯಾರ ಸಹಾಯದಿಂದಲೂ ಸಾಧ್ಯ ಇಲ್ಲ. ನೀನು ಕ್ರಿಸ್ತನಿಗೋಸ್ಕರ ಫಲವನ್ನು ಕೊಡಬೇಕಾದ್ರೆ ನಿನ್ನ ಮತ್ತು ದೇವರ ಸಂಬಂಧದಿಂದ ಮಾತ್ರ ಸಾಧ್ಯ. ಕರ್ತನ ಸಂಬಂಧದಿಂದ ಮಾತ್ರ ಫಲ ಕೊಡಲು ಸಾಧ್ಯ. ಮನುಷ್ಯರ ಯಾವ ವಿಷಯಗಳು ಅದು ಸಾಧ್ಯವಿಲ್ಲ ಎಂಬುದನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಕೊನೆಯದಾಗಿ ನಿನ್ನ ಫಲದ ಬಗ್ಗೆ ಎಚ್ಚರಿಕೆ ಇರಲಿ. ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯಬೇಕು. ಆದುದರಿಂದ ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ನಿನಗೆ ಕೊಟ್ಟಿರುವಂಥ ವರತಲಾಂತುಗಳನ್ನು ದೇವರು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆಂಬುದಾಗಿ ಅಂದುಕೊಂಡಿರುವಂಥ ತನ್ನ ಚಿತ್ತವನ್ನು ನೀನು ಮಾಡದೆ ಕರ್ತನ ವಾಕ್ಯಗಳೆನ್ನುವಂಥ ಬೀಜವನ್ನು ಬಿತ್ತಿದಾಗ ಅದನ್ನು ತಿರಸ್ಕರಿಸಿ ಭೂಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೀಜಗಳನ್ನು ನಿನ್ನ ಹೃದಯದಲ್ಲಿ ಬಿತ್ತುಕೊಂಡು ಆ ಬೀಜಗಳು ಮೊಳೆಯುವಂತೆ ಭೂಲೋಕದ ಆಶಯಗಳಿಗೆ ಒಳಗಾಗಿ ಅದನ್ನು ದೊಡ್ಡದಾಗಿ ಬೆಳೆಸುವಂತೆ ಪ್ರಯತ್ನವನ್ನು ಪಟ್ಟರೆ ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಆದ್ದರಿಂದ ನಿನ್ನ ಫಲಗಳ ಬಗ್ಗೆ ನಿನಗೆ ಎಚ್ಚರಿಕೆ ಇರಲಿ. ನಿನ್ನ ಕರೆಗೆ ಯೋಗ್ಯರಾಗಿ ಜೀವಿಸು. ನಮ್ಮೊಳಗೆ ನೋಡಿಕೊಳ್ಳುವುದಕ್ಕೆ ಹೇಳ್ತದೆ, ನಮ್ಮ ಜೀವನದ ಬಗ್ಗೆ ನೋಡಿಕೊಳ್ಳುವುದಕ್ಕೆ ಹೇಳ್ತದೆ, ಕರ್ತನ ಮಾರ್ಗದ ಬಗ್ಗೆ ಹೇಳ್ತದೆ. ಪ್ರಾರ್ಥನೆ ಮಾಡೋಣ. 138ನೇ ಸ್ತುತಿಗೀತೆಯ ಮೊದಲ ಚರಣವನ್ನು ಹಾಡೋಣ. ಪ್ರಾರ್ಥನಾ ಪೂರ್ವಕವಾಗಿ 138ನೇ ಸ್ತುತಿಗೀತೆಯ ಪಲ್ಲವಿಯನ್ನು ಮಾತ್ರ ಹಾಡೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಈ ಸ್ತುತಿಗೀತೆಯನ್ನು ಹಾಡುವಾಗ ನಮ್ಮ ಮನಸ್ಸಿನಲ್ಲಿರುವಂಥ ಪ್ರಾರ್ಥನೆಗಳು, ನಾವು ಮಾಡಿರುವಂಥ ಪಾಪಗಳು ಇರುವುದಾದರೆ ಸ್ವಾಮಿಯ ಎದುರಲ್ಲಿ, ಸ್ವಾಮಿ ನಿನ್ನ ಸಹಾಯ ಇಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ, ನನ್ನನ್ನು ಈ ಒತ್ತಾರೆಯ ವೇಳೆಯಲ್ಲಿ ನೀನು ಕ್ಷಮಿಸಬೇಕು ಎನ್ನುವಂಥ ಪ್ರಾರ್ಥನೆಗಳನ್ನು ಮಾಡಿ ದೇವರಿಗೆ ಬೇಡಿಕೊಳ್ಳೋಣ. ಪ್ರಿಯರೇ, ಆಶ್ರಯವು ನೀನೇ ಏಸಯ್ಯ, ನನ್ನ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಏಸಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ